ನಿಮಗೆ ಎಜುಕೇಷನಲ್ಲಿ ಡೌಟ್ ಇದೆ, ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ, ಬೇರೆ ಜಾಬ್ ಸೇರಬೇಕಾ, ನೀವು ಯಾವುದು ಬಿಸ್ನೆಸ್ ಮಾಡೋದು ಪ್ರತಿಯೊಂದು ತಿಳಿಬೇಕಂದ್ರೆ ವಿಸ್ತಾರ ಜಿಂದಗಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮಗೂ ಇದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನು ನಿಮ್ಮ ಸೌಮ್ಯಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೆಲ್ಲ ನಾನು ದಾಂಡೇಲಿಯಲ್ಲಿ ಕೇಳ್ದಂಥ ನನ್ನ ಮೆಮೊರೀಸು, ಇವರೆಲ್ಲ ನನ್ನ ಫ್ರೆಂಡ್ಸು. ಸೊ ನಾವು ಎಂಜಾಯ್ ಮಾಡ್ತಾ ಇರೋದು ಪ್ರತಿಯೊಂದು ನೋಡಬೇಕಂದ್ರೆ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಪಾರ್ಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು 3ನೇ ವಿಡಿಯೋ. ಸೊ ಬನ್ನಿ ಹೋಗೋಣ. ನನ್ನ ರಿಟ್ರೀಟ್ಮೆಂಟ್ ಪ್ರೋಗ್ರಾಮ್ ಯಾವ ರೀತಿ ಇತ್ತು ಅಂತ ತಿಳಿಬೇಕಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನೀವು ಸಹ ವಿಸ್ತಾರ ಜಿಂದಗಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕಾಲೇಜ್ ಹುಡುಗರಿಂದ ಹಿಡಿದು ರಿಟ್ರೀಟ್ಮೆಂಟ್ವರೆಗೂ ಎಲ್ಲರೂ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಇದು ನನ್ನ ಲಾಸ್ಟ್ ಡೇ ಟ್ರಿಪ್ ಆಗಿರೋದ್ರಿಂದ ನಾವು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬಸ್ ಹತ್ರ ಹೋಗ್ತಾ ಇದ್ದೀವಿ. ನಾನು ಒಮ್ಮೆ ರೆಸಾರ್ಟ್ ನೋಡ್ತಾ ಇದ್ದೀನಿ. ಬಸ್ ಬಂತು, ಬಸ್ಸಲ್ಲಿ ಹತ್ತಿದ್ದೀವಿ. ಅಲ್ಲಿ ಯಾವ ರೀತಿ ಕೇಳಿದ್ರೆ ಅಂತ ನೋಡಬೇಕಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಈ ದಾಂಡೇಲಿ ತುಂಬ ಚೆನ್ನಾಗಿರೋ ನೇಚರ್ ಇದೆ. ಓಕೆ, ನಾವು ಬಸ್ಸಲ್ಲಿ ಯಾವ ರೀತಿ ಸ್ಪೆಂಡ್ ಮಾಡಿದ್ರಿ, ಅಂತಾಕ್ಷರಿ ಆಡಿದ್ರೆ ಅಂತ ಕೇಳೋಣ. Krishna Radhe Shyam, He Murali Sridhara, He Murali Sridhara, Radhe Krishna Radhe Shyam, Radhe. ಕಾಳಿ ನದಿ ವ್ಯೂ ನೋಡಿದಾಗ ತುಂಬ ಚೀರಾಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ತುಂಬ ಹ್ಯಾಪಿ ಆದರು. ಕೆಲವರಂದ್ರು ಎಷ್ಟೊಂದು ಡೀಪಾಗಿ ಅದ್ರ ಬಗ್ಗೆ ನೋಡ್ತಿದ್ರು ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ಫ್ರೆಂಡ್ಸ್, ನೀವೇನಾದರೂ ಕಾಳಿ ನದಿ ನೋಡಿದ್ದೀರಾ ಅಥವಾ ಬೇರೆ ನದಿ ನೋಡಿದ್ದೀರಾ, ಪ್ರತಿಯೊಂದು ಅಷ್ಟೇ ನಿಮ್ಮ ಒಪಿನಿಯನ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನನಗೆ ಕಾಳಿ ನದಿಗೆ ಹೋಗೋದಕ್ಕೆ ದಾರಿ ಗೊತ್ತಾಯಿತು. ಇಲ್ಲಿ ಸಿಲ್ವರ್ ಬಿಲ್ ರೆಸಾರ್ಟ್ ಅಂತಿದೆ. ಈ ದಾರಿಯಲ್ಲಿ ಹೋದರೆ ತುಂಬ ಈಸಿಯಾಗಿ ಹೋಗ್ಬೋದು ಅಂತ ಗೊತ್ತಾಯಿತು. ಫ್ರೆಂಡ್ಸ್, ನೀವು ಹೋಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿ. ಇಲ್ಲಾಂದರೆ ನಾನು ಮಾಡಿರೋ ವಿಡಿಯೋ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಂಪಲ್ಸರಿ ಹಾಕೋದಂತೂ ಮರಿಬೇಡಿ. ಅಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಿ ನಾವು. ನೀವು ಏನಾದರೂ ಎಂಜಾಯ್ ಮಾಡಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ. ನೀವೇನಾದರೂ ಕಾಳಿ ನದಿನ ಹೋಗ್ತೀರಿ ಅಂದರೆ ಯಾವ ರೀತಿ ಹೋಗಬೇಕು ಅಂದ್ಬಿಟ್ಟು ನಾವು ಮಾಡಿದ ವಿಡಿಯೋ ಮೂಲಕ ನೀವು ತಿಳ್ಕೊಳ್ಬೋದು. ನಮ್ಮ ಫ್ರೆಂಡ್ಸ್ ಎಲ್ಲರೂ ಮುಂದೆ ಬೇಗ ಹೋಗ್ತಿದ್ದಾರೆ. ನಾವು ಸ್ವಲ್ಪ ಸ್ಲೋ ಆಯಿತು. ಇಲ್ಲಿ ಸ್ವಲ್ಪ ಡೌನ್ ಇರೋದ್ರಿಂದ ಸ್ವಲ್ಪ ಸ್ಲೋಗ ಬಂದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಮೊದಲು ಬಂದವರೆಲ್ಲರೂ ಬೋಟಿಂಗಲ್ಲಿ ಮುಳುಗ್ಬಿಟ್ಟಿದ್ದಾರೆ. ನಾವಿನ್ನೂ ಇಲ್ಲ. ಈಗ ನಾವು ರೆಡಿಯಾಗಿದ್ದೀವಿ. ಈಗ ಬೋಟಿಂಗಲ್ಲಿ ನಾವು ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಿದ್ದೀವಿ. ನಮ್ಮ ಫಸ್ಟ್ ಹೋದವರೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ಸ್ಲೋಗ ಹೋಗ್ತಿದ್ವಿ, ಏಕೆಂದರೆ ಈ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಈ ಕಾಳಿ ನದಿ ಈ ಪ್ರಕೃತಿಯ ಮಧ್ಯೆ ಹರಿತಾ ಇದ್ರೆ ಅಂದರೆ ಕಣ್ಣು ತುಂಬ ಹಿಂಪಾಗುತ್ತೆ ಮತ್ತು ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಸೊ ಓಕೆ, ಎಲ್ಲ ನಿಧಾನವಾಗಿ ಹೋಗ್ತಾ ಇದ್ವಿ. ನಿಮಗೆ ಏನಾದ್ರೂ ಕಾಳಿ ನದಿ ಎಲ್ಲುಟ್ಟುತ್ತೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಾಂದರೆ ನಾನು ಹೇಳೋದನ್ನು ನೀವು ಕೇಳಿ ನಿಮ್ಗೆ ಏನು ಅನಿಸುತ್ತೆ ನನಗೆ ತಿಳಿಸ್ಕೊಡಿ. ನಮ್ಮ ಬ್ಯಾಚರೆಲ್ಲ ತುಂಬ ಹ್ಯಾಪಿಯಾಗಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲನೂ ನೋಡಿ ಎಷ್ಟೊಂದು ವ್ಯೂ ಅಂತೂ ತುಂಬಾ ಆಶ್ಚರ್ಯಪಟ್ಬಿಟ್ರು. ನೋಡಿ ಎಷ್ಟೊಂದು ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮ ಫ್ರೆಂಡ್ಸ್ಗೆ ಹಾಯ್ ಹೇಳ್ಕೊಳ್ತಿದ್ದಾರೆ. ಸೊ ತುಂಬಾ ಎಂಜಾಯ್ಮೆಂಟ್ ಅಂತೂ ಈ ಕಾಳಿ ನದಿಯಲ್ಲಿತ್ತು. ಈ ಕಾಳಿ ನದಿ ಎಲ್ಲುಟ್ಟುತ್ತೆ ಏನು ಅಂತ ನಾನು ನಿಮಗೆ ಮತ್ತೆ ಹೇಳ್ತೀನಿ. ಏಕೆ ಅಂದರೆ ಇಲ್ಲಿ ನಮ್ಮ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಕೆಲವರು ಸಾಂಗ್ಸ್ ಹೇಳ್ತಿದ್ರು, ಕೆಲವರು ವಿಸಲ್ಸ್ ಹಾಕ್ತಿದ್ರು, ಈ ಥರ ಎಲ್ಲ ಮಾಡ್ತಿದ್ರು. ಯಾಕೆಂದರೆ ಅಷ್ಟೊಂದು ಸೂಪರಾಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಈಗ ನಮ್ಮ ಫ್ರೆಂಡ್ಸ್ಗೆ ನಾವು ಆಕ್ಸಿಡೆಂಟ್ ಅಂದರೆ ಬೋಟ್ಗೆ ತಗಲುತ್ತೆ ನೋಡ್ಕೊಳ್ಳಿ. ಸೊ ಆಗಷ್ಟು ಸ್ವಲ್ಪ ಶೇಕ್ ಆಯಿತು, ಭಯ ಸಹ ಆಯಿತು ನಮಗೆ. ಮತ್ತು ಅವ್ರು ಏನೂ ಆಗಲ್ಲ ಅಂತ ಹೇಳಿದ್ರು. ಓಕೆ, ಬಾಯ್ ಮಾಡಿಬಿಟ್ಟು ಅವರು ಮುಂದೆ ಹೋಗ್ತಿದ್ದಾರೆ. ಸೊ ನಾವು ನಿಧಾನಕ್ಕೆ ಹೋಗ್ತಿದ್ದೀವಿ. ಎಷ್ಟೊಂದು ಚೆನ್ನಾಗಿದೆ ವ್ಯೂ ಅಂತ ನೋಡಿ. ಕಾಳಿ ನದಿ ಎಲ್ಲುಟ್ಟುತ್ತೆ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ದಾಂಡೇಲಿಯ ಮೂಲಕ ಹರಿದು ಕಾರವಾರದ ಮೂಲಕ ಅರಬ್ಬಿ ಸಮುದ್ರ ಸೇರುತ್ತೆ. ಈ ನದಿ ಬಂದು ಗೋವಾ ಸಹ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದು ರ್ಯಾಫ್ಟಿಂಗ್ಗೆ ಜಾಸ್ತಿ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ರ್ಯಾಫ್ಟಿಂಗ್ ನಡೆಯುತ್ತೆ. ಮತ್ತು ಈ ಥ್ರೆಡ್ ಇದೆಯಲ್ವ, ಇದು ಒಂದು ಗೇಮ್ ಅಂತೆ. ಸ್ವಲ್ಪ ಡೇರ್ ಇರೋರು ಈ ಗೇಮ್ಸ್ ಎಲ್ಲ ಆಡಿ, ಇಲ್ಲಾಂದರೆ ಬೋಟಿಂಗಲ್ಲೇ ಎಂಜಾಯ್ ಮಾಡಿಬಿಡಿ. ನಮ್ಮ ಜೊತೆ ಇಲ್ಲಿದ್ದಂಥ ಜೆಂಟ್ಸು ತುಂಬ ಜನ ರ್ಯಾಫ್ಟಿಂಗು ಈ ಥರ ಬೇರೆ ಬೇರೆ ಗೇಮ್ಸ್ ಆಡಿದ್ರು.
ಬಟ್ ಗರ್ಲ್ಸ್ ಎಲ್ಲ ಅಂದರೆ ಲೇಡೀಸ್ ಎಲ್ಲನೂ ಬರೀ ಬೋಟಿಂಗ್ ಮಾತ್ರ ತಗೊಂಡ್ರು, ಅವರಿಗೆ ಅಷ್ಟೊಂದು ಡೇರ್ ಮಾಡೋ ಶಕ್ತಿ ಇರಲಿಲ್ಲ. ಸೊ ತುಂಬ ಎಂಜಾಯ್ಮೆಂಟ್ ಇತ್ತು ಲೈಫಲ್ಲಿ. ನನಗೆ ತುಂಬ ನಮ್ಮ ಬ್ಯಾಚ್ ಜೊತೆ ಹೋದಾಗ ತುಂಬ ಎಂಜಾಯ್ಮೆಂಟ್ ಮಾಡಿದಂಥ ಮೂಮೆಂಟ್ ಇದು. ನೀವೇನಾದರೂ ಈ ಥರ ಟ್ರಿಪ್ ಹೋಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮದೆಲ್ಲ ಆಯಿತು, ನಾವು ಔಟ್ಸೈಡ್ ಬಂದ್ವಿ. ಸೊ ಬೇರೆ ಕಡೆ ಇದೇನೋ ದಾರಿ ಅಂದ್ಬಿಟ್ಟು ಹೋಗ್ತಾ ಇದ್ದರೆ ಇಲ್ಲೊಂದು ರೆಸಾರ್ಟ್ ಕಾಣಿಸ್ತು. ಈ ರೆಸಾರ್ಟ್ ಹತ್ರ ನೀರು ತುಂಬ ಚೆನ್ನಾಗಿ ಬರೋ ಥರ ಅರೇಂಜ್ ಮಾಡಿದ್ದಾರೆ. ಇದಂತೂ ತುಂಬಾ ಇಷ್ಟ ಆಯಿತು. ವ್ಯೂ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಮತ್ತೆ ವಾಪಸ್ ಬಂದುಬಿಟ್ಟು ಮತ್ತೆ ಇಲ್ಲಿಂದನೇ ವ್ಯೂ ನೋಡಿಕೊಂಡು ಫೋಟೋಸ್ ತೊಗೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಯಾರಾದರೂ ಈ ಥರ ಹೋದರೆ ಚೆನ್ನಾಗಿರುತ್ತೆ, ನೀವು ಎಂಜಾಯ್ ಮಾಡಿ ಲೈಫು. ಓಕೆ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂತ ನೋಡಿ. ಇದರಲ್ಲಿ ಬರೀ ಇಂಡಿಯನ್ಸೇ ಅಲ್ಲದೆ ಫಾರಿನರ್ಸ್ ಸಹ ಹ್ಯಾಪಿಯಾಗಿ ಅವ್ರು ಸ್ಪೆಂಡ್ ಮಾಡ್ತಿದ್ದಾರೆ ಟೈಮ್. ನೋಡಿ ಇವರು ಫಾರಿನರ್ಸ್ ಎಷ್ಟೊಂದು ಚೆನ್ನಾಗಿ ಹ್ಯಾಪಿಯಾಗಿದ್ದಾರೆ ಅಂತ. ಸೊ ತುಂಬ ಖುಷಿಯಾಗಿರ್ಬೋದು. ನಿಜವಾಗ್ಲೂ ಎಷ್ಟೊಂದು ಹ್ಯಾಪಿ ಅನಿಸುತ್ತೆ ಅಂದರೆ ಅಷ್ಟೊಂದು ಹ್ಯಾಪಿ ಅನಿಸುತ್ತೆ. ನಾವೇ ಅಲ್ಲದೆ ಬೇರೆಯವರು, ಬೇರೆ ಕಂಟ್ರೀಸವ್ರು ಸಹ ಬಂದು ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳೋದಿಷ್ಟೇ, ನಿಮಗೆ ಕಾಳಿ ನದಿ ಗೊತ್ತಿಲ್ಲ ಅಂದರೆ ಒಮ್ಮೆ ಭೇಟಿ ಕೊಡಿ. ಆಗಲಿಲ್ಲ ಅಂದವರು ಈ ಥರ ವೀಡಿಯೋಸನ್ನು ನೋಡಿ. ಒಟ್ಟಿನಲ್ಲಿ ನಾನು ವೀಡಿಯೋ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಆಲ್ರೆಡಿ ರ್ಯಾಫ್ಟಿಂಗ್ ಹೋಗಿದ್ದರು, ಬಂದರು. ಸೊ ಅವ್ರಿಗೆ ಥಮ್ಸಪ್ ಕೊಡಿ ಅಂದರೆ ಅವರವ್ರ ರೀತಿಯಲ್ಲಿ ಅವ್ರವ್ರು ಥಮ್ಸಪ್ ಕೊಡ್ತಿದ್ದಾರೆ, ಕೆಲವರು ಹಾಡ್ತಿದ್ದಾರೆ. ಸೊ ತುಂಬ ಎಂಜಾಯ್ಮೆಂಟ್ ಇತ್ತು. ಇನ್ನೂ ಒಂದು ಬೋಟ್ ಬರಬೇಕು, ಅವ್ರಿಗೆ ವೆಯ್ಟಿಂಗ್ ಮಾಡ್ತಿದ್ದಾರೆ. ಸೊ ಆಲ್ರೆಡಿ ಅವರು ಬಂದರು, ಎಲ್ಲ ಇಳಿತಾ ಇದ್ದಾರೆ. ಬಟ್ ತುಂಬ ಬಟ್ಟೆ ತೇವ ಆಗಿರೋದ್ರಿಂದ ಪಾಪ ಅವರು ಎಲ್ಲ ಬಟ್ಟೆ ಚೇಂಜ್ ಮಾಡ್ಕೊಳ್ಬೇಕು. ಈಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಅದಕ್ಕೂ ಮುಂಚೆ ನಾನು ಇಲ್ಲಿ ಹೋಗೋ ದಾರಿಯಲ್ಲಿ ರೆಸಾರ್ಟ್ ತುಂಬ ಚೆನ್ನಾಗಿತ್ತು. ಆದ ದಾರಿಯಲ್ಲಿದ್ದಂಥ ರೆಸಾರ್ಟ್ ನಾನು ಒಮ್ಮೆ ನೋಡ್ತಾ ಇದ್ದೀನಿ. ಇದು ಒಂದು ಗೇಮ್ ಅಂತೆ, ಇದು ತುಂಬ ಚೆನ್ನಾಗಿರುತ್ತಂತೆ. ಮತ್ತು ಯಾರೂ ಹೋಗಲಿಲ್ಲ ನೋಡಿ. ಇದಂತೂ ತುಂಬ ಚೆನ್ನಾಗಿದೆ, ಹೋಟೆಲ್ ಹತ್ರ ಇರೋದು. ಇದು ಒಂದು ಗೇಮ್ ಅಂತೆ ಗೊತ್ತಾಯಿತು. ಬಟ್ ಅದು ಯಾವ ರೀತಿ ಏನು ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ಯಾರೂ ಹೋಗಲಿಲ್ಲ. ಓಕೆ, ಬಾಯ್ ಬಾಯ್ ಅಂತ ಹೇಳ್ಬಿಟ್ಟೆಲ್ಲ ನಮ್ಮ ಫ್ರೆಂಡ್ಸ್ ಹೋಗ್ತಿದ್ದಾರೆ ನೋಡಿ. ನಾವು ಹೋಗೋಣ ಬನ್ನಿ ಫ್ರೆಂಡ್ಸ್. ಚೆನ್ನಾಗಿದೆ ಈ ಗೇಮ್ಸ್. ಯಾರಾದರೂ ಎಂಜಾಯ್ ಮಾಡ್ತೀರಿ ಅಂದರೆ ಮಾಡಿ. ಈ ರೆಸಾರ್ಟ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿದ್ದಾವೆ ಅಂತ, ತುಂಬ ಚೆನ್ನಾಗಿದ್ದಾವೆ. ಯಾರಾದರೂ ಕಾಳಿ ನದಿನ ವೀಕ್ಷಣೆ ಮಾಡಬೇಕಂದ್ರೆ ಇಲ್ಲಿ ಹೋಗಿ ಸ್ಟೇ ಆಗೋದು ಬೆಟರು, ಏಕೆಂದರೆ ನಿಯರ್ ಆಗಿರೋದ್ರಿಂದ ನಾವೆಲ್ಲನೂ ಅಲ್ಲೇ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೋದು. ಮತ್ತು ಬನ್ನಿ ಹೋಗೋಣ. ಮುಂದೆ ಹೋಗ್ತಾ ಇನ್ನೂ ಗೊತ್ತಾಗುತ್ತೆ. ನಮ್ಮ ಫ್ರೆಂಡ್ಸು ಕೆಲವರು ಶೂಸ್ ಹಾಕಿದ್ರು, ಪಾಪ ತೇವ ಆಗಿದೆ ಅಂದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು. ಓಕೆ, ಸ್ಲಿಪ್ಪರ್ ಹಾಕಿದ್ದವರು ಪರವಾಗಿಲ್ಲ, ಆರಾಮಾಗಿ ಹೋಗ್ತಾಯಿದ್ರು. ಶೂ ಹಾಕಿದ್ದವರು ಸ್ವಲ್ಪ ಕಷ್ಟ ಆಯಿತು ಪಾಪ. ನೋಡಿ ಎಷ್ಟೊಂದು ಚೆನ್ನಾಗಿದೆ ರೆಸಾರ್ಟ್ಸ್ ಅಂತ. ಹೈಫೈ ಆಗಿರೋ ರೆಸಾರ್ಟ್ಸು ಇದ್ದಾವೆ, ಮತ್ತು ತುಂಬ ಪೀಸ್ಫುಲ್ ಆಗಿರೋವಂಥ ರೆಸಾರ್ಟ್ಸು ಇದ್ದಾವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ಫ್ರೆಂಡ್ ಅಂತೂ ಮಕ್ಕಳನ್ನ ಫೋಟೋ ಹಿಡಿತಾ ಇದ್ಲು. ಸೊ ಅದನ್ನೇ ಸ್ವಲ್ಪ ಹೊತ್ತು ಭಾಗವಹಿಸ್ಬಿಟ್ಟು ನಾನು ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ನೇಚರು, ತುಂಬ ಚೆನ್ನಾಗಿದೆ ರೆಸಾರ್ಟ್ಸು ಎಲ್ಲ ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡೋರು ಎಂಜಾಯ್ ಮಾಡಿ. ಯಾರಾದರೂ ಎಂಜಾಯ್ ಮಾಡಿರೋರು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಶೇರ್ ಮಾಡಿದ್ರಿ. ಸೋಲೋ ಹೋಗಿದ್ರಾ ಅಥವಾ ಗ್ರೂಪ್ ಟ್ರಿಪ್ ಹೋಗಿದ್ರಾ, ಫ್ಯಾಮಿಲಿ ಟ್ರಿಪ್ ಹೋಗಿದ್ರಾ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಓಕೆ ಫ್ರೆಂಡ್ಸ್, ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಓಕೆ, ನಾನು ಸಜೆಸ್ಟ್ ಮಾಡ್ತೀನಿ ಯಾರಾದರೂ ಹೋಗ್ತೀನಿ ಅಂದರೆ ಎಂಜಾಯ್ ಮಾಡೋದಕ್ಕೆ ಹೋಗಿ ಅಂತ. ಸೊ ಬನ್ನಿ ಹೋಗ್ತಾ ಇರೋಣ ಫ್ರೆಂಡ್ಸ್. ನಾನು ಆಲ್ರೆಡಿ ನಿಮಗೆ ಮೊದಲೇ ಹೇಳಿದ್ದೀನಿ, ಇದು ವಿಸ್ತಾರ್ ಜಿಂದಗಿ ಆ್ಯಪ್ ಅನ್ನೋದು ಬರೀ ಓದಿರೋರ್ದು ಇಲ್ಲಾಂದರೆ ಯಾವುದೋ ಒಂದು ಬೇರೆ ಗ್ರೂಪು ಅಂತ ಅಂದ್ಕೊಳ್ಬೇಡಿ. ಇದರಲ್ಲಿ ಪ್ರತಿಯೊಬ್ಬ ಜಾಬ್ ಮಾಡೋರು ಇದ್ದಾರೆ, ಗೌರ್ಮೆಂಟ್ ಹೋಲ್ಡರ್ಸ್ ಇದ್ದಾರೆ, ಮತ್ತು ರಿಟೈರ್ಡ್ ಆಗಿರೋರು ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಹೌಸ್ ವೈಫ್ ಇದ್ದಾರೆ, ಜಾಬ್ ಮಾಡೋರು ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಸೊ ಯಾಕೆ ಅಂದರೆ ನಿಮಗೇನಾದರೂ ಕೆರಿಯರ್ ಬಗ್ಗೆ ಸ್ವಲ್ಪ ಡೌಟ್ ಇದ್ದರೆ, ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕೆರಿಯರಲ್ಲಿ ಅಂದರೆ, ಮತ್ತು ಎಜುಕೇಷನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ, ಪ್ರತಿಯೊಂದಕ್ಕೂ ಇಲ್ಲಿ ಈ ವಿಡಿಯೋದಲ್ಲಿ ವಾಚ್ ಮಾಡಿ, ಈ ವಿಡಿಯೋದಲ್ಲಿ ವಿಸ್ತಾರ್ ಜಿಂದಗಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಸಹ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ನಾವು ಫ್ಯಾಮ್ಲಿ ಎಲ್ಲ ಹೋಗಿದ್ವಿ, ಮತ್ತು ನಮ್ಮ ವಿಸ್ತಾರ್ ಜಿಂದಗಿಯಲ್ಲಿ ತುಂಬ ಎಲ್ಲರೂ ಫ್ಯಾಮ್ಲೀಸು ಇದ್ದಾರೆ. ಸೊ ತುಂಬ ಜನ ಫ್ಯಾಮ್ಲೀಸ್ ಸಹ ಬಂದಿದ್ದರು. ಸರಿ ಹೋಗೋಣ ಬನ್ನಿ. ತುಂಬ ಎಂಜಾಯ್ಮೆಂಟ್ ಇದೆ. ನಮಗಂತೂ ತುಂಬಾ ಇಷ್ಟ ಆಯಿತು. ನಮಗೆ ಎಷ್ಟೊಂದು ಇಷ್ಟ ಆಯಿತು ಅಂದರೆ ವರ್ಷಕ್ಕೊಮ್ಮೆ ನಮಗೆ ರಿಟ್ರೀಟ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಅದರಲ್ಲಿ ಈ ಸಾರಿ ತುಂಬಾ ಖುಷಿ ಆಯಿತು. ಬನ್ನಿ ಮುಂದೆ ಹೋಗೋಣ.
ಎಲ್ಲರೂ ಪಾಪ ಕಷ್ಟಪಟ್ಟು ಹತ್ತಾ ಇದ್ದಾರೆ. ಮತ್ತು ನಾನು ಇಲ್ಲಿಂದ ಒಂದು ಸಲ ಅವಿ ತೊಗೊಬೇಕು ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದು ತಗೊಂಡು ಬರ್ತಾ ಇದ್ದೀನಿ. ಓಕೆ, ನಾವು ಹೋಗೋ ದಾರಿ ಹತ್ರ ಬಂದ್ವಿ. ಬಸ್ಗೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬರಬೇಕು ಅಂತೂ ಬಸ್ ಇನ್ನೂ ಸೈಡ್ಗೆ ಹಾಕಿದ್ದಾರೆ. ಬನ್ನಿ ಎಲ್ಲರೂ ಬಂದು ಹತ್ತಿದ್ದೀರಿ. ಸೊ ಯಾವ ರೀತಿ ಹೋಗಬೇಕು ಅಂದ್ಬಿಟ್ಟು ಪಾಪ ಅವ್ರು ಡೈರೆಕ್ಷನ್ ಕೊಡ್ತಿದ್ದಾರೆ. ಏಕೆಂದರೆ ನಾವು ರಿವರ್ಸ್ ಯಾವ ರೀತಿ ಬಂದರೂ ಅದೇ ದಾರಿಯಲ್ಲಿ ಮತ್ತೆ ವಾಪಸ್ ಹೋಗ್ಬೇಕಂತೆ. ನೋಡಿ, ಸ್ವಲ್ಪ ನೈಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಔಟ್ ಸೈಡ್ ತೆಗಿಯೋದಕ್ಕೆ. ಓಕೆ, ಇಲ್ಲೊಂದು ಬೋರ್ಡ್ ಕಾಣಿಸ್ತು ನೋಡಿ, ರಾಮನಗರ ಅಂತಿದೆ ಮೇಲೆ, ಕೆಳಗಡೆ ಸೂಪರ್ ಡ್ಯಾಮ್ ಅಂತಿದೆ, ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಡೇ ನಾವು ಹನುಮಾನ್ ಟೆಂಪಲ್ಗೆ ಹೋಗಿ ಬೆಳಗ್ಗೆನೇ ಪೂಜೆ ಮಾಡ್ಕೊಬಂದು ಮತ್ತು ಮಧ್ಯಾಹ್ನ ಸ್ವಲ್ಪ ಲಂಚ್ ಮಾಡ್ಕೊಂಬಂದ್ವಿ. ಮಿಶ್ರಾ ಹೋಟೆಲ್ಸ್ ಮೋಸ್ಟ್ಲಿ ಧಾರವಾಡದಲ್ಲಿ ಅವರು ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟರು. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಲಂಚ್ ಮಾಡಿಕೊಂಡು ಈಗ ಊರಿಗೆಲ್ಲ ಹೊರಡಬೇಕು. ನಾವು ಹೋಗಿದ್ದ ಜನದಲ್ಲಿ ಇಷ್ಟು ಜನ ಮಾತ್ರ ಉಳ್ಕೊಂಡ್ರಿ. ನಮಗೆ ಸ್ವಲ್ಪ ಧಾರವಾಡಲ್ಲಿ ಕೆಲಸ ಇತ್ತು, ಅದಕ್ಕಾಗಿ ಉಳ್ಕೋಬೇಕಾಯಿತು. ಈಗ ನಮ್ಮ ಫ್ರೆಂಡ್ ಹಾಯ್ ಹೇಳಿದ. ಓಕೆ, ಇದಾದಮೇಲೆ ನಾವು ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಈಗ ಹೊರಡೋದಕ್ಕೆ ಸಿದ್ಧವಾಗಿದ್ದೀರಿ. ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಬನ್ನಿ, ಧಾರವಾಡ ಬಸ್ ಸ್ಟಾಪ್ಸ್ ಅಂತೂ ಸೂಪರ್ ಆಗಿದೆ. ಮೆಟ್ರೋ ಸ್ಟೇಷನ್ಸ್ ಯಾವ ರೀತಿ ಇದ್ದಾವೆ ಅದೇ ರೀತಿ ಇದ್ದಾವೆ. ಇದನ್ನು ಎಲ್ಲ ಕಡೆಯೂ ಇಂಪ್ಲಿಮೆಂಟ್ ಮಾಡಲಿ, ಎಲ್ಲ ಡಿಸ್ಟ್ರಿಕ್ಕು ಇಂಪ್ಲಿಮೆಂಟ್ ಆಗಲಿ ಅಂತ ಕೇಳ್ಕೊತ ಇಲ್ಲಿವರೆಗೂ ವಾಯ್ಸ್ನವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.